ಹಾಯ್ ಫ್ರೆಂಡ್ಸ್, ಇಂದಿನ ತುಂಗಭದ್ರಾ ಡ್ಯಾಮ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಪ್ರಕಾರ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ನಿಂದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಅನ್ನೋದು ಆಗುತ್ತಿದೆ. ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆ ಅನ್ನೋದು ಆಗ್ತಾ ಇದೆ ಮತ್ತು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಹ ಉತ್ತಮ ಮಳೆ ಅನ್ನೋದು ಆಗ್ತಾ ಇದೆ. ಇದರಿಂದ ನದಿಗಳು ತುಂಬ ಪ್ರವಾಹದಿಂದ ಹರಿಯುತ್ತಿದೆ. ಅದೇ ವಿಧವಾಗಿ ದಿನದಿಂದ ದಿನಕ್ಕೆ ಜಲಾಶಯಗಳಲ್ಲಿ ನೀರು ಅನ್ನೋದು ಗಣನೀಯವಾಗಿ ಏರಿಕೆ ಆಗಿದೆ. ಇಂದು ತುಂಗಭದ್ರಾ ಡ್ಯಾಮಿನ ಜಲಾಶಯ ಮಟ್ಟ ಬಂದು 1633 ಅಡಿ ಅನ್ನೋದು ಇದೆ. ಇದಕ್ಕೆ ಇಂದು 1585.87 ಅಡಿಗಳು ಅನ್ನೋದು ನೀರು ಸೇರಿದೆ. ಇನ್ನು ರಿಸರ್ವೇರ್ ಕೆಪಾಸಿಟಿ ಸಾಮರ್ಥ್ಯ ಬಂದು 105.788 TMC ಅನ್ನೋ ಇದೆ. ಇದಕ್ಕೆ ಇಂದು 7.91 TMC ನೀರು ಅನ್ನೋದು ಬಂದು ಸೇರಿದೆ. ಇನ್ನು ನೀರಿನ ಒಳಹರಿವು ಒಟ್ಟು ನೀರಿನ ಒಳ ಇಳುವರಿ ಬಂದು 6.63 TMC ಒಟ್ಟು ನೀರಿನ ಇಳುವರಿ. ಇನ್ನು ಇಂದು ಅತ್ಯಧಿಕ ಪ್ರಮಾಣದಲ್ಲಿ ನೀರು ಒಳಹರಿವು ಅನ್ನೋದು ಆಗಿದೆ. ಇನ್ಫ್ಲೋ 13,410 ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ ಮತ್ತು ಇಂದು ಔಟ್ಫ್ಲೋ ಬಂದು 297 ಕ್ಯೂಸೆಕ್ಗಳು.